ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಶ್ರೀಶಕ್ತಿ ಒಕ್ಕೂಟಗಳ ಮಹಿಳೆಯರಿಗೆ ಅತ್ತೆ ಸೊಸೆ ವಂಚನೆ. ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸುಮಾರು 70-80 ಮಹಿಳೆಯರಿಗೆ ವಂಚನೆ. ಕೊಟ್ಟಿರುವ ಹಣ ಕೇಳಿದರೆ ಅತ್ತೆ ಸೊಸೆಯಿಂದ ರೌಡಿಸಂ. ದಿನಕೂಲಿ ಮಾಡಿಕೊಟ್ಟಿರುವ ಹಣವನ್ನು ಲಪಟಾಯಿಸಿ ಒಕ್ಕೂಟದ ಎನ್ಸಿಆರ್ಪಿ ಅತ್ತೆ ಹಾಗೂ ಎಂಬಿಕೆ ಸೊಸೆ. ಸುಮಾರು ಮಹಿಳೆಯರ ಬಳಿ ಲೋನ್ ಮಾಡಿಕೊಡುವುದಾಗಿ ಹೇಳಿ ಬ್ಲ್ಯಾಂಕ್ ಚೆಕ್ ಪಡೆದಿರುವ ಅತ್ತೆ ವರಲಕ್ಷ್ಮಿ, ಸೊಸೆ ನಂದಿನಿ ಜಿ. ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಶ್ರೀಶಕ್ತಿ ಸಂಘದ ಒಕ್ಕೂಟಗಳ ಮಹಿಳೆಯರಿಗೆ ಅತ್ತೆಯಾದ ಎನ್ಸಿಆರ್ಪಿ ವರಲಕ್ಷ್ಮಮ್ಮ, ಸೊಸೆ ಎಂಬಿಕೆ ನಂದಿನಿ ಜಿ ಇಬ್ಬರೂ ಸೇರಿ ಸುಮಾರು 70-80 ಜನ ಮಹಿಳೆಯರತ್ತ ಬ್ಲ್ಯಾಂಕ್ ಚೆಕ್ ಹಾಗೂ ಹಣ ಪಡೆದು ವಂಚನೆ ಮಾಡಿರುವ ಘಟನೆ ನಡೆದಿದೆ. ಇನ್ನು ವಂಚನೆಗೊಳಗಾದ ಮಹಿಳೆಯರು ಮಾತನಾಡಿ, ಶ್ರೀಶಕ್ತಿ ಸಂಘದಲ್ಲಿ ಲೋನ್ ಮಾಡಿ ಕೊಡಬೇಕಾದರೆ ಬಲವಂತದಿಂದ LIC ಪಾಲಿಸಿ ಕಟ್ಟಿಸುತ್ತಾಳೆ. ಹಾಗೆಯೇ ಲೋನ್ ಮಾಡಿಕೊಡಬೇಕಾದರೆ ಕಮಿಷನ್ ಪಡೆಯುತ್ತಿದ್ದಳು. ನಾವು ಕಮಿಷನ್ ಯಾಕೆ, ಯಾವ ಉದ್ದೇಶಕ್ಕಾಗಿ ವಸೂಲಿ ಮಾಡುತ್ತಿದ್ದೀರಾ ಎಂದು ಕೇಳಿದಾಗ, ಎಲ್ಲ ಅಧಿಕಾರಿಗಳಿಗೆ ಕಮಿಷನ್ ಕೊಟ್ಟರೆ ಲೋನ್ ಬೇಗ ಮಾಡಿಕೊಡುತ್ತಾರೆ ಎಂದು ನಮ್ಮನ್ನು ನಂಬಿಸುತ್ತಿದ್ದಳು. ನಮ್ಮ ಬಳಿ ಕಮಿಷನ್ ಮತ್ತು ಬ್ಲ್ಯಾಂಕ್ ಚೆಕ್ ಪಡೆಯುತ್ತಿದ್ದಳು. ಆದ್ದರಿಂದ ಈ ರೀತಿಯಲ್ಲಿ ವಂಚನೆ ಮಾಡುತ್ತಿರುವ ಅತ್ತೆ ಹಾಗೂ ಸೊಸೆಯ ಮೇಲೆ ಈ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಬೇಕು. ಇಲ್ಲದಿದ್ದರೆ ಇದರ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಇನ್ನು ವಿಷಯ ತಿಳಿದ ಕೂಡಲೇ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ರವರು ದೊಡ್ಡಗುಂಜೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆಸಿ ಎಲ್ಲ ಸಂಘದ ಸದಸ್ಯರಿಗೆ ಧೈರ್ಯವನ್ನು ತುಂಬಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಗ್ರಾಮ ಪಂಚಾಯಿತಿಯ NCRP ವರಲಕ್ಷ್ಮಿ ಮತ್ತು NBK ನಂದಿನಿ ಇಬ್ಬರು ಸಂಘಗಳ ಒಕ್ಕೂಟದಲ್ಲಿ ಬಲವಂತವಾಗಿ LIC ಬಾಂಡ್ಗಳನ್ನು ಕಟ್ಟಿಸ್ಕೊಂಡು ಅವ್ರ ಮಗ LIC ಏಜೆನ್ಸಿ ಆಗಿರ್ತಾನೆ, ಚಂದ್ರಶೇಖರ್ ರೆಡ್ಡಿ ಅಂತ, ಚಂದ್ರಶೇಖರ್ LIC ಆಗಿ ಒಕ್ಕೂಟದಲ್ಲಿ ಬಲವಂತವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ 100 ಜನ ಹೆಂಗಸರ ಹತ್ರ 150 ಜನ ಹತ್ರ ಬಲವಂತವಾಗಿ ಇನ್ಶೂರೆನ್ಸ್ಗಳನ್ನು ಕಟ್ಟಿಸ್ಕೊಂಡು 25,000 ಒಕ್ಕೂಟದ ಹಣ ಕೊಟ್ಟು ಅದರಲ್ಲಿ 7,000 6,000 ಇನ್ಶೂರೆನ್ಸ್ ದುಡ್ಡುಗಳನ್ನು ಕಟ್ಟಿಸ್ಕೊಂಡು ಅವ್ಯವಹಾರಗಳನ್ನು ಆದಿಗೆರೆ ನಮ್ಮದು ಚಿಗಂದೂರು ಚೌಡೇಶ್ವರಿ ಸಂಘ ನಮ್ಮದು. ನಮ್ಮ ಸಂಘದಲ್ಲಿ ಒಕ್ಕೂಟ ಸಂಘ ಮಾಡಿ ಬಾಂಡ್ಗಳು ಕೊಟ್ಟಲು. ನಮ್ಮ ಕ್ಯಾಸ್ಟ್ಗೆ ತೋಟಿಗಿರಿಕೆ ಆ ಕಣ್ಣಿಂದ ಬರೋದಕ್ಕೆ 10,000ಕ್ಕೆ 2,000 ಈಸ್ಕೊಂಡ್ಲು. ನನ್ನ ಹತ್ರ ಬಾಂಡು ಕೊಡೋಲ್ಲ. ನನಗೆ 2,000 ಈಸ್ಕೊಂಡು ಪ್ರೂಫ್ಗಳೆಲ್ಲ ಈಸ್ಕೊಂಡ್ಲು. ನನಗೆ 8,000 ಕೊಡೋಲ್ಲ, ಏನೂ ಇಲ್ಲ. ಇನ್ನು ಸಂಘಗಳು 12 ಸಂಘ ಐತೆ ನಮ್ಮೂರಲ್ಲಿ. ನಮ್ಮ ಸಂಘ ಹೆಸರು ಚಿಗಂದೂರು ಚೌಡೇಶ್ವರಿ. ನಮ್ಮ ಸಂಘದ ಹೆಸರು ವರಲಕ್ಷ್ಮಮ್ಮ ಈಸ್ಕೊಂಡಿದ್ದು 2,000. ಏನಕ್ಕಂತ ಇಸ್ಕೊಂಡ್ರ? ಇದು 10,000 ಬರುತ್ತೆ ನಿಮ್ಗೆ. ನಾನು ಅವ್ರಿಗೆ ಕೊಡ್ಬೇಕು, PDO ಕೊಡ್ಬೇಕು, ಮೇಲೆ ಅಧಿಕಾರಿಗಳು ಕೊಡ್ಬೇಕು. ನಾನು ಏನಕ್ಕೆ 2,000 ಇಸ್ಕೊಳೋದು ಏನಕ್ಕೆ? ಇನ್ನು ನಮ್ಮ ಕ್ಯಾಸ್ಟ್ಗೆ ಇನ್ನು 10,000 ರೂಪಾಯಿ ಯಾಕೆ ಬರ್ತಾ ಇದೆ? ಏನಕ್ಕೆ ಅಂದರೆ ನಾನು ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು, PDOಗಳು ಕೊಡಬೇಕು ಅಂತೇಳಿ ಹೇಳಿದ್ದೆ. 2,000 ಈಸ್ಕೊಂಡ್ಲು ನಮ್ಮ ಹತ್ರ. ಎಷ್ಟು ಜನ ಹತ್ರ ಈಸ್ಕೊಂಡವ್ರ? ಹಂಗೆ 8 ಸಂಘದವ್ರ ಹತ್ರ ಈಸ್ಕೊಂಡವ್ರು ನಮ್ಮ ಕಾಲೋನಿಯಲ್ಲಿ. ಜನ ಇದ್ದೀರಾ? ಒಂದೊಂದು ಸಂಘದಲ್ಲಿ 12 ಜನ, ಒಂದು ಸಂಘದಲ್ಲಿ 20 ಜನ, ಒಂದು ಸಂಘದಲ್ಲಿ ಅಂದಾಜು ಎಷ್ಟು ಜನ ಇದ್ದೀರಾ? ಟೋಟಲ್ 46 ಜನ. 46 ಜನಕ್ಕೂ ಅನ್ಯಾಯ ಆಗೈತಾ? ಅನ್ಯಾಯ ಆಗಿದೆ ನಮ್ಗೆ. 2 ಜನಕ್ಕೂ ಅನ್ಯಾಯ ಆಗಿದೆ. 2,000 ಈಸ್ಕೊಂಡವಳೆ. ಈಗಿಲ್ಲ ಅಂತೇಳಿ DCC ಬ್ಯಾಂಕ್ ನಾವು ದುಡ್ಡು ಕಟ್ಟೋದು. ನಾನು ಕಟ್ಕೊಂಡ್ಬಂದಿದ್ದೀನಿ DCC ಬ್ಯಾಂಕಾಗಿ. ಈಗೂ ಅದೇ ನಮ್ದು ಅಕೌಂಟ್ ಬುಕ್ ಅವೆಲ್ಲ ಎತ್ಕೊಳ್ತಾ ಇದ್ದೀರಿ. ಆಮೇಲೆ ಬೇಡ ಅಂತೇಳಿ ಹೇಳಿದ್ರು. ನೀವೇನೋ ಕೊಟ್ಟಿದ್ದೀರಾ? ನಾನು ಕೊಟ್ಟಿಲ್ಲ. ಬುಕ್ ಬರೋ ಹುಡುಗಿ ನಮ್ಮ ಮೊಮ್ಮಗಳು ನಾಗಮಣಿ ಅಂತ ಆ ಹುಡುಗಿ ಕೊಟ್ಟವಳೆ. ಕುರ್ಟೇಲಿ ಹತ್ರ ಮೇಡಮ್ಮ ಸುಮಾಶ್ರೀಯಲ್ಲಿ ಬುಕ್ ಬರೀತಾ ಇದ್ದು ಕಿರಣ್ ನಾಗಮಣಿ. ಆ ಹುಡುಗಿ ಹತ್ರ ಈಸ್ಕೊಂಡವಳೆ ಅಂತೆ ಚೆಕ್ಗಳು. ನನ್ನ ಹತ್ರ ಏನು ಈಸ್ಕೊಂಡ್ರೆ ನಂಗೆ ಮೋಸ ಮಾಡಿರೋದು. 2,000 ರೂಪಾಯಿ ಈಸ್ಕೊಂಡು 8,000 ಇಲ್ಲ
ಒಕ್ಕೂಟ ಸಂಘ ಕಟ್ಟಿ 3,500 ಇಸ್ಕೊಂಡು ಬಾಂಡ್ ಕೊಟ್ಟಿಲ್ಲ ನನಗೆ ಅಷ್ಟೇ.